ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್ ಐಶ್ವಿಕಿ ಲಾಗ್ಸ್ ಇನ್ ಕನ್ನಡ. ಫ್ರೆಂಡ್ಸ್, ನಾನು ಇವತ್ತು ಟಿಫಿನ್ಗೆ ಅಂಥೇಳಿ ನಮ್ಮ ಮಲೆನಾಡಿನ ಸ್ಪೆಷಲ್ ಕೊಟ್ಟೆ ಕಡುಬು ಮಾಡಬೇಕು, ಭಾಳ ದಿವಸದಿಂದ ತಿನ್ನಬೇಕು ಅನ್ನಿಸ್ತಾ ಇತ್ತು. ಸೊ ಇವತ್ತು ಮಾಡಿದ್ರಾಯ್ತು ಅಂಥೇಳಿ ಹಿಟ್ಟನ್ನ ರೆಡಿ ಮಾಡ್ಕೊಂಡಿದ್ದೆ. ಅದಿತಿಗೆ ಕಡುಬು ಕಟ್ಟಿ ಕಳಿಸೋಷ್ಟು ಬೆಳಗ್ಗೆ ಟೈಮ್ ಇರಲ್ಲ. ಅದೇ ಹಿಟ್ಟಿಂದ ಅವಳಿಗೆ ಬಟನ್ ಇಡ್ಲಿ ಮಾಡಿ ಅವಳ ಟಿಫಿನ್ ಬಾಕ್ಸ್ನ ರೆಡಿ ಮಾಡಿ ಕಳಿಸ್ದೆ. ಕಡುಬಿಗೆ ಮಾಡುವಂಥ ಹಿಟ್ಟು ಮತ್ತು ಇಡ್ಲಿ ಹಿಟ್ಟು ಎರಡು ಸೇಮ್ ಆಗೇ ಇರುತ್ತೆ, ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ. ಇದು ಸ್ವಲ್ಪ ನುಚ್ಚು ದೊಡ್ಡದಾಗಿರುತ್ತೆ ಅಷ್ಟೇ ಕಡುಬಿಗೆ ಅಂಥೇಳಿ ನುಚ್ಚು ಹೊಡಿಸಿರ್ತೀವಿ. ಅದ್ರ ಜೊತೆ ಹಚ್ಕೊಳಕ್ಕಂಥೇಳಿ ಕೊಬ್ಬರಿ ಚಟ್ನಿ ಮಾಡ್ಕೊಳತ್ತೀನಿ. ಕೊಬ್ಬರಿನ ಸಣ್ಣದಾಗಿ ಪೀಸ್ ಮಾಡಿಕೊಂಡು ಹಸಿ ಕೊಬ್ಬರಿ ಹಾಕ್ಕೊಂಡಿನಿ. ಒಂದು ಟೊಮ್ಯಾಟೋನ ಚಿಕ್ಕದಾಗಿರೋಂಥ ಟೊಮ್ಯಾಟೊ ಹಣ್ಣನ್ನು ಸುಟ್ಕೊಂಡಿನಿ ಗ್ಯಾಸಲ್ಲಿ. 3 ಮೆಣಸಿನ್ಕಾಯಿನೂ ಸುಟ್ಕೊಂಡು ಹಾಕ್ಕೊಂಡಿನಿ. ಸ್ವಲ್ಪ ಪುಟಾಣಿ, ಆಮೇಲೆ ಶುಂಠಿ, ಬೆಳ್ಳುಳ್ಳಿ, ಉಪ್ಪು, ಸಕ್ಕರೆ, ಹಾಗೆ ಸ್ವಲ್ಪ ಜೀರಿಗೆ, ಕೊತ್ತಂಬರಿ, ಕರಿಬೇವು ಎಲ್ಲ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಂಡು ಕೋರ್ಸ್ಲಿ ಸ್ವಲ್ಪ ತರಿಯಾಗಿ ರುಬ್ಬಿ ಚಟ್ನಿನ ರೆಡಿ ಮಾಡ್ಕೊಂಡಿದ್ದೀನಿ. ಚಿಕ್ಕ ಬಾಣಲೆಯಲ್ಲಿ ಎಣ್ಣೆ, ಸಾಸಿವೆ, ಜೀರಿಗೆ ಹಾಗೆ ಬೆಳ್ಳುಳ್ಳಿ ಜಜ್ಜಿ ಹಾಕ್ಕೊಂಡು ಸ್ವಲ್ಪ ಕರಿಬೇವು ಹಾಕ್ಕೊಂಡು ಮೇಲೆ ಹಿಂಗೆ ಹಾಕ್ಕೊಂಡು ಆ ಚಟ್ನಿಗೆ ಒಗ್ಗರಣೆ ಹಾಕ್ಕೊಂಡಿದ್ದೀನಿ ಮೇಲೆ. ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ಕೊಟ್ಟೆ ಕಡುಬಿಗೆ ತುಂಬ ವೆರೈಟೀಸ್ ಆಫ್ ಚಟ್ನಿಗಳನ್ನ ಮಾಡ್ತಾರೆ. ಇಲ್ಲಿ ನಾನು ಕೊಬ್ಬರಿ ಚಟ್ನಿ ಮತ್ತು ಆಲೂಗಡ್ಡೆ ಚಟ್ನಿ ಮಾಡ್ಕೊತಾ ಇದ್ದೀನಿ. ನನಗೆ ಪರ್ಸ್ನಲಿ ಆಲೂಗಡ್ಡೆ ಚಟ್ನಿ ತುಂಬ ಚೆನ್ನಾಗಿ ಅನಿಸುತ್ತೆ. ಇಲ್ಲಿ 2 ಆಲೂಗಡ್ಡೆನ ಬೇಯಿಸ್ಕೊಂಡು ಅದನ್ನು ಸಣ್ಣದಾಗಿ ಕತ್ತರಿಸ್ಕೊಂಡು ಆರಕ್ಕೆ ಇಟ್ಕೊಂಡಿದ್ದೀನಿ. ಒಂದು ಬ್ಲೆಂಡರ್ ಜಾರಲ್ಲಿ ಶುಂಠಿ, ಬೆಳ್ಳುಳ್ಳಿ, ಆಮೇಲೆ ಸ್ವಲ್ಪ ಜೀರಿಗೆ, ಒಣ ಖಾರ ಪುಡಿ ಮತ್ತು ಉಪ್ಪನ್ನ ಹಾಕ್ಕೊಂಡು ಸ್ವಲ್ಪ ಕರಿಬೇವು ಮತ್ತು ಕೊತ್ತಂಬರಿ ಸೊಪ್ಪು ಎಲ್ಲನೂ ಹಾಕಿ ಬ್ಲೆಂಡರಲ್ಲಿ 1-2 ಸುತ್ತು ತಿರುಗಿಸ್ಕೋಬೇಕು. ಇದು ಕೋರ್ಸ್ಲಿ ಪೌಡ್ರ್ ಥರ ಆಗುತ್ತೆ. ಆಮೇಲೆ ಆರಿರುವಂತಹ ಆಲೂಗಡ್ಡೆ ಪೀಸ್ನ ಸಣ್ಣ ಪೀಸಾಗಿ ಇದಕ್ಕೆ ಸೇರಿಸ್ಕೊಂಡು ರುಬ್ಕೋಬೇಕು. ನೆನಪಿರಲಿ, ಸ್ವಲ್ಪನೂ ಆಲೂಗಡ್ಡೆ ಬಿಸಿ ಇರಬಾರ್ದು, ಇಲ್ಲಾಂದರೆ ಲೋಳೆ ಥರ ಆಗಿಬಿಡುತ್ತೆ ಚಟ್ನಿ. ಸಣ್ಣ ಆಲೂಗಡ್ಡೆ ಪೀಸ್ ಉಳ್ಕೊಂಡ್ರೂ ಚಿಂತೆ ಇಲ್ಲ, ತುಂಬ ಚೆನ್ನಾಗಿ ಅನಿಸುತ್ತೆ ತಿನ್ನೋವಾಗ. ಸೊ ನೋಡ್ಬೋದು, ನಮ್ಮ ಆಲೂಗಡ್ಡೆ ಚಟ್ನಿ ರೆಡಿ ಆಗೈತಿ. ಸ್ವಲ್ಪ ಲೋಳೆ ಅನಿಸಿದ್ರು ಆಮೇಲೆ ಆರಿದ ಮೇಲೆ ಸರಿ ಹೋಗುತ್ತೆ. ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ಇಡ್ಲಿಗೂ ಈ ಚಟ್ನಿನ ಮಾಡ್ಕೋಬೋದು, ಇಡ್ಲಿ ಜೊತೆಗೂ ಟೇಸ್ಟಿ ಅನಿಸುತ್ತೆ. ಕಡುಬು ಮಾಡ್ತೀನಿ ಅಂದಿದ್ದಕ್ಕೆ ನಮ್ಮ ಮಾವನವರು ಬಾಳೆ ಎಲೆನ ತಂದು ಕೊಟ್ಟಿದ್ರು. ಸೊ ಅದನ್ನೆಲ್ಲ ಸ್ವಚ್ಛವಾಗಿ ತೊಳ್ಕೊಂಡು ಒರೆಸ್ಕೊಂಡು ತೊಗೊಂಡು ಬಂದೆ. ಹಳ್ಳಿಗಳ ಕಡೆ ಎಲ್ಲ ದೊಡ್ಡ ಒಲೆಗಳಲ್ಲಿ ಕೆಂಡದ ಮೇಲೆ ಈ ರೀತಿ ಎಲೆಗಳನ್ನ ಕಂದಿಸ್ಕೋತಾರೆ. ಇದನ್ನು ಕಂದಿಸ್ಕೊಳ್ಳೋದು ಅಂತ ಹೇಳ್ತಾರೆ. ನಾನಿಲ್ಲಿ ಗ್ಯಾಸ್ನಲ್ಲಿ ದೊಡ್ಡ ಬರ್ನರ್ನಲ್ಲಿ ಎಲೆನ ಕಂದಿಸ್ಕೊಳತ್ತೀನಿ. ಕಾರಣ ಏನಂತಂದರೆ ಇದು ನಾವು ಕೊಟ್ಟೆ ಕಟ್ಕೊಳ್ಳೋವಾಗ ಮಡಿಸ್ಲಿಕ್ಕೆ ಎಲ್ಲ ಚೆನ್ನಾಗಾಗುತ್ತೆ, ಮೆತ್ತಗಾಗುತ್ತೆ ಎಲೆ ಅನ್ನೋ ಕಾರಣಕ್ಕೆ. ಎಲ್ಲ ಎಲೆಗಳನ್ನೂ ಕಂದಿಸ್ಕೊಳ್ಳೋದಾದಮೇಲೆ ಇಲ್ಲಿ ನೋಡಿ, ಎಲೆ ಹಿಂಭಾಗ ಈ ರೀತಿ ದಂಟು ಥರ ಇರುತ್ತಲ್ಲ, ಇದನ್ನು ನಾನು ಅಂಚಿನ ಮಾತ್ರ ಕೊಯ್ಕೊಳ್ತಾ ಇದ್ದೀನಿ ಚಾಕುಯಿಂದ. ಯಾಕಂದರೆ ನಾವು ಕೊಟ್ಟೆ ಕಟ್ಟೋದಕ್ಕೆ ದಾರ ಬಳಸೋದ್ರ ಬದಲು ಇದರ ಎಳೆಗಳನ್ನ ತೆಗೆದು ಇದೇ ದಾರದ ರೀತಿ ಆಗುತ್ತೆ ನಾರು. ಈ ನಾರನ್ನ ತೆಗೆದು ಇಟ್ಕೊಂಡ್ಬಿಟ್ರೆ ನಾವು ಕೊಟ್ಟೆ ಕಟ್ಟೋವಾಗ ಉಪಯೋಗಕ್ಕೆ ಬರುತ್ತೆ. ನಾನು ಇದನ್ನೆಲ್ಲ ಮಲೆನಾಡಿನಲ್ಲೇ ಕಲ್ತಿದ್ದು. ನಮ್ಮ ಮಮ್ಮಿ ಅಣ್ಣನ ಮಗಳ ಮನೇಲಿ ನಾನು ಜಾಸ್ತಿ ಇರ್ತಿದ್ದೆ, ಸಿರ್ಸಿ ಹತ್ರ ಹಳ್ಳೀಲಿ. ಆವಾಗಲೇ ಅವ್ರ ಮನೆಯಲ್ಲೇ ನಾನು ಈ ಎಲ್ಲ ಮಲೆನಾಡಿನ ಡಿಶಸ್ ಎಲ್ಲ ಕಲ್ತಿದ್ದು. ಪ್ರತಿಯೊಂದು ಸರಿ ನಾನು ಏನಾದರೂ ಮಲೆನಾಡು ಐಟಮ್ಸ್ ಮಾಡೋವಾಗ ಅವ್ರನ್ನೆಲ್ಲ ನೆನಪಿಸ್ಕೊತಾ ಇರ್ತೀನಿ. ಸೊ ಈಗ ಎಲೆಗಳಲ್ಲಿ ದಂಟನ್ನ ಎಲ್ಲ ತಕ್ಕೊಂಡು ಇಟ್ಕೊಂಡ್ಮೇಲೆ ಈ ರೀತಿ ಕೊಟ್ಟೆ ಕಟ್ಕೊಳ್ಬೇಕು. ನೋಡ್ಬೋದು, ಕಂದಿಸ್ಕೊಂಡ್ಮೇಲೆ ಎಷ್ಟು ಚೆನ್ನಾಗಿ ರೀತಿ ಯಾವ ರೀತಿ ನಾವು ಮಡಿಸ್ಕೋತೀವೋ ಆ ರೀತಿ ಎಲೆಗಳು ಮಡಿಸ್ತವೆ. ಸೊ ಈ ರೀತಿ ಕೋವಿ ಥರ ಮಾಡಿಕೊಂಡು ನಾವು ನಾರೇನು ತೆಗೆದಿಟ್ಕೊಂಡಿದ್ವಿ ಅದನ್ನು ಈ ರೀತಿ ಕಟ್ಕೋಬೇಕು. ಎಲ್ಲ ಎಲೆಗಳನ್ನೂ ಕೂಡ ಈ ರೀತಿ ಮಡಚ್ಕೊಂಡು ನಾನು ಕೊಟ್ಟೆ ಕಟ್ಕೊಂಡು ಇಟ್ಕೊಳ್ತಾ ಇದ್ದೀನಿ. ಸೊ ಎಲ್ಲ ಕಟ್ಟೋದಾದಮೇಲೆ ಈ ರೀತಿ ಒಂದು ಉದ್ದವಾದಂಥ ಲೋಟ, ಪಾತ್ರೆ ಯಾವುದಾದ್ರೂ ತೊಗೋಬೇಕು. ಹಿಟ್ಟಿಗೆ ನಾನು ಇಲ್ಲಿ ನೆನೆಸಿಟ್ಟಿರುವಂತಹ ಕಡಲೆಕಾಳನ್ನ ಹಾಕ್ಕೊತಾ ಇದ್ದೀನಿ. ಅದು ತಿನ್ನೋವಾಗ ಬಾಯಲ್ಲಿ ಕಡಲೆಕಾಳು ಸಿಕ್ಕರೆ ತುಂಬ ಚೆನ್ನಾಗಿ ಅನಿಸುತ್ತೆ. ನೋಡ್ಬೋದು, ಈ ರೀತಿ ಮುಕ್ಕಾಲು ಭಾಗ ಕೊಟ್ಟೆಲಿ ನಾವು ಕಡುಬಿಗೆ ಹಿಟ್ಟನ್ನ ಹಾಕ್ಕೋಬೇಕು. ಇನ್ನು ಕಾಲು ಭಾಗ ನಾವು ಜಾಗ ಬಿಟ್ಕೋಬೇಕು ಒಳಗಡೆ ಕೊಟ್ಟೆಲಿ. ಯಾಕಂದರೆ ಅದು ಬೆಂದ ಮೇಲೆ ಅದಕ್ಕೆ ಜಾಗ ಬೇಕಾಗುತ್ತೆ, ಅದು ಉಬ್ಕೊಳ್ಳುತ್ತೆ. ತುಂಬ ಸಾಫ್ಟಾಗಿ ಮಸ್ತಾಗಿ ಆಗ್ತವೆ ಕಡುಬು. ನನಗಂತೂ ತುಂಬ ಅಂದರೆ ತುಂಬಾ ಇಷ್ಟ. ನಾವು ಪ್ರತಿ ಸರಿ ಬನವಾಸಿಗೆ, ದಾಸನಕೊಪ್ಪಕ್ಕೆ ಯಾವಾಗ ಹೋಗ್ತೀವೋ ಅವಾಗೆಲ್ಲ ನಮ್ಮ ಆಂಟಿ, ನಮ್ಮ ಅತ್ತೆ ಅವರೆಲ್ಲ ಮಾಡ್ತಾ ಇರ್ತಾರೆ. ನನಗಂತೂ ಪರ್ಸ್ನಲಿ ನನಗೆ ಕೊಟ್ಟೆ ಕಡುಬು ಅಂತಂದರೆ ತುಂಬ ಅಂದರೆ ತುಂಬ ಇಷ್ಟ ಆಗುತ್ತೆ.
ಅವರು ಇದ್ರ ಜೊತೆಗೆಲ್ಲ ಬಾಳೆಕಾಯಿ ಚಟ್ನಿ, ಆಮೇಲೆ ತುಂಬ ಬದನೆಕಾಯಿ ಚಟ್ನಿ ಇವೆಲ್ಲ ಮಾಡ್ತಿರ್ತಾರೆ. ನಾನು ಯಾವಾಗ ನನಗೆ ಟೈಮ್ ಸಿಗುತ್ತೋ ಅವಾಗೆಲ್ಲ ಮಾಡ್ಕೊತಿರ್ತೀನಿ. ಸೊ ಅವನ್ನೆಲ್ಲ ಈ ರೀತಿ ಇಡ್ಲಿ ಪಾತ್ರೆಯಲ್ಲಿ ತೂತಾಗಿರೋವಂಥ ಸ್ಟೀಮರಲ್ಲಿ ನಾನು ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ. ನೋಡ್ಬೋದು, ಸ್ವಲ್ಪ ಇಡ್ಲಿ ಪಾತ್ರೆಯಲ್ಲಿ ಕೊಟ್ಟೆ ಕಟ್ಟಿಟ್ಟಿದ್ದೆ, ಇನ್ನೂ ಸ್ವಲ್ಪನ ಪೊಟ್ನ ಕಟ್ದಂಗೆ ಕಟ್ಟಿ ಸ್ಟೀಮರಲ್ಲಿ ಬೇಯಿಸ್ಕೊಂಡಿದ್ದೀನಿ. ಎಲ್ಲವೂ ತುಂಬ ಚೆನ್ನಾಗಿ ಬೇಯಿಸ್ಕೊಂಡಿದೆ. ಒಂದು 30 ಮಿನಿಟ್ಸ್ ಇಟ್ಟಿದ್ದೆ ನಾನು ಬೇಯೋಕ್ಕೆ. ನೋಡೋಣ ಈಗ ಓಪನ್ ಮಾಡಿ ಯಾವ ರೀತಿ ಆಗಿದೆ ನಮ್ಮ ಕೊಟ್ಟೆ ಕಡುಬು ಅಂಥೇಳಿ. ಸ್ಮೆಲ್ ಅಂತೂ ಸೂಪರ್ ಆಗಿ ಬರ್ತಿರ್ತೈತಿ. ನನಗೆ ಆ ಸ್ಮೆಲ್ ಅಂತೂ ಆ ಬೆಂದಿರುವಂಥ ಸ್ಮೆಲ್ಲು ತುಂಬ ಇಷ್ಟ ಆಗುತ್ತೆ ಬಾಳೆ ಎಲೆಯಲ್ಲಿ. ಸೊ ನೋಡ್ಬೋದು, ತುಂಬ ಊದ್ಕೊಂಡು ಎಷ್ಟು ಚೆನ್ನಾಗಿ ಫ್ಲಫಿಯಾಗಿ ತುಂಬ ಚೆನ್ನಾಗಿ ಕಡುಬು ರೆಡಿಯಾಗಿದೆ. ಅದನ್ನು ಈ ರೀತಿಯಾಗಿ ರೌಂಡಾಗಿ ಕಟ್ ಮಾಡಿ ತಿನ್ನಕ್ಕೆ ಕೊಡಬೇಕಷ್ಟೇ. ಇವಾಗ ಸರ್ವ್ ಮಾಡ್ತಾಯಿದ್ದೀನಿ. ಕೊಬ್ಬರಿ ಚಟ್ನಿ ಮತ್ತು ಆಲೂಗಡ್ಡೆ ಚಟ್ನಿ, ಹಾಗೆ ರಂಜ್ಕ ಮಾಡಿಟ್ಟಿದ್ರು ನಮ್ಮತ್ತೆ. ಆ ರಂಜ್ಕನೂ ಕೂಡ ಹಚ್ಕೊಂಡು ತಿಂದರೆ ಇಡ್ಲಿ ಕಡುಬು ಎಲ್ಲ ತುಂಬ ಚೆನ್ನಾಗಿರುತ್ತೆ. ಸೊ ನಮ್ಮ ಸೂಪರ್ ಆಗಿರುವಂತಹ ಮಲೆನಾಡು ಸ್ಪೆಷಲ್ ಕೊಟ್ಟೆ ಕಡುಬು ರೆಡಿಯಾಗಿದೆ. ಬಾಳೆ ಎಲೆಗಳು ದೊಡ್ಡದಾಗಿದ್ದರೆ ಆ ರೀತಿ ಕೊಟ್ಟೆ ಆದರೂ ಕಟ್ಕೋಬೋದು. ಇಲ್ಲ ಅಂತಂದರೆ ಈ ರೀತಿ ಪೊಟ್ನ ಥರ ಮಡಚ್ಕೊಂಡು ಕೂಡ ಕಡುಬನ್ನ ಮಾಡ್ಕೊತಾರೆ. ಇದೇ ತುಂಬ ಈಸಿಯಾಗಿ ಇರೋದಂಥದ್ದು. ಕೊಟ್ಟೆ ಕಟ್ಕೊಳ್ಳೋಕ್ಕಾಗಲ್ಲ ಅನ್ನೋರು ಈ ರೀತಿಯಾಗಿ ಹಿಟ್ಟನ್ನ ಹಾಕ್ಕೊಂಡು ಮಧ್ಯದಲ್ಲಿ ಆ ಕಡೆ ಈ ಕಡೆ ಎಲೆಗಳನ್ನ ಮಡಚ್ಕೊಂಡು ತಿಂತಾರೆ. ಸೊ ಟಿಫಿನ್ ಎಲ್ಲ ಮುಗಿಸ್ಕೊಂಡು ಬಂದು ನಾನಿಲ್ಲಿ ಒಂದು ಮನೆ ಮದ್ದನ್ನ ಹೇಳ್ತಾ ಇದ್ದೀನಿ. ತುಂಬ ಹೊಟ್ಟಾಗಿ ತಲೆ ತುರಿಸ್ತಾ ಇತ್ತು. ತಲೆಯಲ್ಲಿ ಚಿಕ್ಕ ಚಿಕ್ಕ ಗುಳ್ಳೆಗಳು ಕೂಡ ಆಗಿಬಿಟ್ಟಿದ್ವು. ಫಂಗಲ್ ಇನ್ಫೆಕ್ಷನಿಂದ ಈ ರೀತಿ ಆಗೋದು. ಸೊ ನಾನಿಲ್ಲಿ ರಾತ್ರಿಯೇ ಮೆಂತೆಕಾಳನ್ನ ನೆನೆಸಿಟ್ಟು ಮಲ್ಕೊಂಡಿದ್ದೆ. ಬೆಳಗ್ಗೆ ಸ್ನಾನಕ್ಕಿಂತ ಮುಂಚೆ ಇದನ್ನ ಮಾಡ್ಕೊತಾ ಇದ್ದೀನಿ. ತಲೆಗೆಲ್ಲ ಹಚ್ಕೊಂಡು 1-2 ತಾಸು ಬಿಡಬೇಕು ಆ ಕಾರಣಕ್ಕಾಗಿ. ಸೊ ನೆಂದಿರೋಂಥ ಮೆಂತೆಕಾಳನ್ನ ಅದನ್ನು ನೆನೆಸಿರೋ ನೀರು ಜೊತೆನೇ ಬ್ಲೆಂಡರ್ ಜಾರಲ್ಲಿ ಹಾಕ್ಕೊಂಡು ಬ್ಲೆಂಡ್ ಮಾಡ್ಕೊಂಡ್ತಾ ಇದ್ದೀನಿ. ಅದರ ರಸ ತಕ್ಕೋಬೇಕಷ್ಟೇ. ಕೆಲವರು ಪೂರ್ತಿಯಾಗಿ ಅದನ್ನೇ ಬ್ಲೆಂಡ್ ಮಾಡಿ ಪೇಸ್ಟ್ ಥರ ಮಾಡಿ ಮೊಸರು ಕೂಡಿಸಿ ಹಚ್ಕೊತಾರೆ. ಬಟ್ ಅದು ತಲೆ ಸ್ನಾನ ಮಾಡೋವಾಗ ಆ ಮೆಂತೆ ಚರಟ ಏನಿರುತ್ತೆ ಅದು ಎಷ್ಟು ನೀರು ಹಾಕ್ಕೊಂಡು ತೊಳ್ಕೊಂಡ್ರೂ ತುಂಬ ಟೈಮ್ ಹಿಡಿಯುತ್ತೆ. ಬೇಗ ಹೋಗೋದೇ ಇಲ್ಲ ಚರಟ, ಕೂದಲಲ್ಲಿ ಹಿಡ್ಕೊಂಡ್ಬಿಟ್ಟಿರುತ್ತೆ. ಸೊ ಆ ಕಾರಣಕ್ಕಾಗಿ ನಾನು ರಸ ಮಾತ್ರ ತಗೊಳ್ತಾ ಇದ್ದೀನಿ. ಈ ರೀತಿ ಮಾಡೋದ್ರಿಂದ ತುಂಬ ಬೇಗ ತಲೆ ಸ್ನಾನನೂ ಮಾಡ್ಬೋದು. ಅದಕ್ಕೆ 1 ಚಮಚ ಮೊಸರು ಕೂಡಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದನ್ನು ನಾವು ತಲೆ ಸ್ನಾನ ಮಾಡೋಕ್ಕಿಂತ ಮುಂಚೆ 2 ತಾಸು ಮುಂಚೆನೇ ಹಚ್ಕೊಂಡು 2 ತಾಸು ಆದಮೇಲೆ ತಲೆ ಸ್ನಾನ ಮಾಡಬೇಕು. ಇಲ್ಲಿ ನೋಡ್ಬೋದು, ತುಂಬ ಹೊಟ್ಟಾಗಿ ತಲೆಯೆಲ್ಲ ತುರಿಸ್ತಾ ಇತ್ತು ನನಗೆ ರಾತ್ರಿ ಎಲ್ಲನೂ. ಕೂದಲನ್ನ ಚೆನ್ನಾಗಿ ಪಾರ್ಟಿಷನ್ ಮಾಡಿ ಪೂರ್ತಿ ಸ್ಕ್ಯಾಲ್ಪ್ಗೆ ಅದು ಹತ್ಕೊಳ್ಳೋ ಥರ ಹಚ್ಚಿ ಮಸಾಜ್ ಮಾಡ್ಕೋಬೇಕು. ಕೈಯಿಂದ ಅಥವಾ ಚಮಚದಿಂದ ಯಾವ ರೀತಿ ಆಗುತ್ತೋ ನಮಗೆ ಈಸಿಯಾಗಿ ಆ ರೀತಿ ನಾವು ಸ್ಕ್ಯಾಲ್ಪ್ಗೆಲ್ಲ ತಲೆಯಲ್ಲಿ ಹಚ್ಕೋಬೇಕು. ಪೂರ್ತಿ ಸ್ಕ್ಯಾಲ್ಪ್ಗೆಲ್ಲ ಹಚ್ಚಿದ ಮೇಲೆ ಚೆನ್ನಾಗಿ ಒಂದು 5-10 ನಿಮಿಷ ಮಸಾಜ್ ಮಾಡ್ಕೋಬೇಕು. ಮಸಾಜ್ ಮಾಡ್ಕೊಂಡಾದಮೇಲೆ ಪೂರ್ತಿ ತಲೆನ ಕೂದಲೆಲ್ಲ ಕಟ್ಬಿಟ್ಟು ಒಂದು ಕ್ಲಿಪ್ ಹಾಕಿ ನಾವು 1-2 ತಾಸುವರೆಗೂ ಅದನ್ನು ಹಾಗೆ ಬಿಡಬೇಕು. ನಾನಿಲ್ಲಿ ಒಂದು ನ್ಯಾಚುರಲ್ ಆಗಿ ಮಾಡುವಂತಹ ಮನೆಯಲ್ಲಿ ಮಾಡ್ಕೊಳ್ಬೋದಾದಂತಹ ಕಂಡೀಷ್ನರ್ನ ಹೇಳ್ತಾ ಇದ್ದೀನಿ. ಅಂಗಡಿಲಿ ಸಿಗುವಂಥ ಆಲ್ಮೋಸ್ಟ್ ಕಂಡೀಷ್ನರಲ್ಲಿ ನಮಗೆ ಕೆಮಿಕಲ್ಸ್ ಇದ್ದೇ ಇರ್ತವೆ. ಅದರಿಂದ ಕೂದಲು ತುಂಬ ಹಾಳಾಗ್ತಾ ಇರುತ್ತೆ. ನಾನು ಕೂಡ ನೋಡಿದ್ದೀನಿ, ಎಲ್ಲ ರೀತಿ ಕಂಡೀಷ್ನರ್ನ ಟ್ರೈ ಮಾಡಿ ನೋಡಿದ್ದೀನಿ. ಒಂದು ಬಟ್ಲಲ್ಲಿ ನೀರು ತೊಗೊಂಡು ಈ ರೀತಿ ದಾಸವಾಳದ ಎಲೆಗಳನ್ನ ತೊಗೊಂಬಂದು ಸ್ವಚ್ಛವಾಗಿ ತೊಳೆದು ಇಟ್ಕೋಬೇಕು. ಅದನ್ನು ನೀರಲ್ಲಿ ಈ ರೀತಿಯಾಗಿ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಂಡು ಅದನ್ನು ಕಿವುಚ್ಕೋಬೇಕು. ಆವಾಗ ಅದು ಲೋಳೆ ಥರ ಒಂದು ಅಂಶ ಬರುತ್ತೆ. ಅದರಿಂದನೇ ನಮ್ಮ ಕೂದಲು ತುಂಬ ಸಾಫ್ಟಾಗಿ ಚೆನ್ನಾಗಿ ಆಗ್ತವೆ. ಸೊ ಅದನ್ನು ಈ ರೀತಿ ಕಿವುಚಿ ನಾನು ಎಲ್ಲ ತಕ್ಕೊತಾ ಇದ್ದೀನಿ. ಸೊ ನೋಡ್ಬೋದು, ಆ ಲೋಳೆ ಥರದ ಅಂಶ ಎಲ್ಲ ಬಿಟ್ಕೊಂಡಿದೆ ನೀರಲ್ಲಿ. ಹೂ ಸಿಕ್ಕರೆ ಹೂನ ಕೂಡ ತೊಗೋಬೋದು. ನಾನಿಲ್ಲಿ ಬರೀ ಎಲೆಗಳನ್ನ ಮಾತ್ರ ತೊಗೊಂಡಿದ್ದೀನಿ. ಅದಕ್ಕೆ ನಾನು ಅಲೋವೆರಾ ಜೆಲ್ನ ತೊಗೊಂಬಂದು ಕಟ್ ಮಾಡಿ, ಅಲೋವೆರಾ ಗಿಡನ ತೊಗೊಂಬಂದು ಕಟ್ ಮಾಡಿ ಅದರಲ್ಲಿರೋ ಜೆಲ್ನ ಎಲ್ಲ ಹಾಕ್ಕೊತಾ ಇದ್ದೀನಿ.
ಎರಡನ್ನೂ ಕೂಡ ತುಂಬ ಚೆನ್ನಾಗಿ ಕಿವುಚ್ಕೊಂಡು ನಾವು ಆ ರಸನ ರೆಡಿ ಮಾಡ್ಕೊಳ್ಬೇಕು. ಅದನ್ನು ಒಂದು ಜಾಳಿಗೆಗೆ ಹಾಕಿ ನಾವು ಸೋಸಿ ಒಂದು ಬಟ್ಲಲ್ಲಿ ತೆಗೆದಿಟ್ಕೋಬೇಕು. ನೋಡ್ಬೋದು, ನಮ್ಮ ಮನೆಯಲ್ಲಿನೇ ₹1 ಖರ್ಚಿಲ್ದೇ ಮನೆಯಲ್ಲಿ ಸಿಗುವಂಥ ವಸ್ತುಗಳನ್ನ ಉಪಯೋಗಿಸ್ಕೊಂಡು ನ್ಯಾಚುರಲ್ ಆಗಿ ಕಂಡೀಷ್ನರ್ನ ನಾವು ರೆಡಿ ಮಾಡ್ಕೋಬೋದು. ಇದನ್ನು ನಾವು ಸ್ಕ್ಯಾಲ್ಪ್ ಎಲ್ಲ ತೊಳ್ಕೊಂಡು ಆದಮೇಲೆ ಒಂದು ಮೈಲ್ಡ್ ಶಾಂಪೂ ಅಥವಾ ಅಂಟ್ವಾಳಕಾಯಿ, ಸೀಗೆಕಾಯಿ ಉಪಯೋಗಿಸಿ ತಲೆ ತೊಳ್ಕೊಂಡು ಕೂದಲು ಲೆಂತ್ ಏನಿರುತ್ತೆ ಅದಕ್ಕೆ ಒಂದು 10 ನಿಮಿಷ ಹಾಕಿ ಹಾಗೆ ಬಿಟ್ಟು ಆಮೇಲೆ ತಲೆನ ತೊಳ್ಕೊಳ್ಳೋದ್ರಿಂದ ಕೂದಲೆಲ್ಲ ತುಂಬ ಸಾಫ್ಟಾಗಿ ಶೈನಿಯಾಗಿ ತುಂಬ ಚೆನ್ನಾಗಿ ಆಗ್ತವೆ ಕೂದಲು. ನೋಡ್ಬೋದು, ಮೆಂತೆ ರಸ ಹಚ್ಕೊಂಡಿರೋದ್ರಿಂದ ಎಲ್ಲ ಹೊರಟೋಗಿದೆ. ತುಂಬ ಸ್ಕ್ಯಾಲ್ಪ್ ಎಲ್ಲ ಕ್ಲೀನಾಗಿ ಚೆನ್ನಾಗಿ ಕಾಣಿಸ್ತಾ ಇದೆ, ಫ್ರೆಶ್ ಅಂತ ಅನ್ನಿಸ್ತಾ ಇದೆ. ಆಮೇಲೆ ಆಲೋವೆರಾ ಎಲ್ಲ ಹಾಕ್ಕೊಂಡಿರೋದ್ರಿಂದ ದಾಸವಾಳದ ಎಲೆ ರಸ ಅದು ತುಂಬ ಸಾಫ್ಟಾಗಿ ಆಗಿದ್ದು ಕೂದಲು. ಒಣಗಿದ ಮೇಲೆ ಯಾವ ರೀತಿಯಾಗಿ ಕಾಣಿಸುತ್ತವೆ ಅಂಥೇಳಿ ಆಮೇಲೆ ತೋರಿಸ್ತೀನಂತೆ. ಸೊ ಮೇಲೆ ಟೆರೆಸ್ ಮೇಲೆ ಹೊರಟಿದೆ. ಕಾರಣ ಏನಂತಂದರೆ ಮೇಲ್ಗಡೆ ಸಂಡಿಗೆ ಎಲ್ಲ ಒಣ ಹಾಕಿದ್ವಿ, ಚೆನ್ನಾಗಿ ಒಣಗ್ತಿದ್ವಿ ಅಥವಾ ಏನಾದರೂ ಹಾರ್ಕೊಂಡು ಹೋಗಿದ್ವಿ ಗಾಳಿಗೆ ಅಂಥೇಳಿ ನೋಡ್ಕೊಂಡು ಬಂದ್ರಾಯ್ತು ಅಂತೆ ಮೇಲ್ಗಡೆ ಹೊರಟಿದ್ದೆ. ಅಕ್ಕಿ ಸಂಡಿಗೆ ಮಾಡಿ ಮೇಲ್ಗಡೆ ಒಣಕ್ಕೆ ಹಾಕಿದ್ವಿ ನಾವು. ಹಾಗೆ ಸ್ವಲ್ಪ ಬಿಸಿಲಿಗೆ ಕುತ್ಕೊಂಡು ಬಂದರೆ ಕೂದಲೂ ಸ್ವಲ್ಪ ಡ್ರೈ ಆದಂಗೆ ಆಗುತ್ತೆ ಅಂಥೇಳಿ ಮೇಲ್ಗಡೆ ಹೋಗಿದ್ದೆ. ಕೆಳಗಡೆ ಇರುವಂಥ ಎಲ್ಲ ಪಾಟ್ಗಳ್ನು ಕಾರ್ ನಿಲ್ಲಿಸೋದ್ರ ಸಂಬಂಧ ನಾವು ಮೇಲ್ಗಡೆ ತಂದಿಟ್ಟಿದ್ದೀವಿ. ಸೊ ಅದಕ್ಕೆಲ್ಲ ನೀರು ಹಾಕಿ ಆಮೇಲೆ ಇಲ್ಲೊಂದು ರೋಸ್ ಬಿಟ್ಟಿದ್ದು, ಗುಲಾಬಿ ಹೂಗಳೆಲ್ಲ ಬಿಡ್ತಾಯಿದ್ವು. ಅದಿತಿ ಅಂದಿದ್ಲು, ಮಮ್ಮಿ ಮೇಲ್ಗಡೆ ಒಂದು ರೋಸ್ ಬಿಟ್ಟೈತಿ ಗಿಡದಾಗ ಅಂಥೇಳಿ. ನಾನು ನೋಡಿರಲಿಲ್ಲ. ಸೊ ನೋಡಿಕೊಂಡು ಹುಳ ಗಿಳ ಏನಾದರೂ ಹತ್ತಾವೋ ಏನೋ ಅಂಥೇಳಿ ನೋಡಿ ಹೋದ್ರಾಯ್ತು ಅಂತ ಬಂದೆ. ಯಾವ ಗಿಡಕ್ಕೂ ಏನಾಗಿರಲಿಲ್ಲ. ಈ ಬಿಳಿ ದಾಸವಾಳ ಗಿಡಕ್ಕಷ್ಟೇ ಸ್ವಲ್ಪ ಸೀರು ಹತ್ತಂಗೆ ಆಗಿಬಿಟ್ಟವು, ಅದಕ್ಕೆ ಔಷಧಿ ಹೊಡಿಬೇಕು. ಅವನ್ನೆಲ್ಲ ನೋಡಿಕೊಂಡು ನಾನು ಕೆಳಗಡೆ ಇಳಿದು ಬಂದೆ. ಸೊ ಸ್ವಲ್ಪ ಮಧ್ಯಾಹ್ನ ಎಲ್ಲ ಮಲ್ಕೊಂಡು ಎದ್ಮೇಲೆ ನೋಡ್ಬೋದು ಕೂದಲು ಎಷ್ಟು ಚೆನ್ನಾಗಿ ಒಣಗಿದಾವೆ, ಹಾಗೆ ಸಾಫ್ಟಾಗಿ ಆಗಿದ್ವು ಕೂದಲು. ನಾವು ಯಾವುದೇ ಸ್ಟ್ರೇಟ್ನರ್ನು ಕೂಡ ಉಪಯೋಗಿಸೋದು ಬೇಡ, ಬಾಚಿ ತೋರಿಸ್ತೀನಂತೆ ಎಷ್ಟು ಸ್ಟ್ರೇಟಾಗಿ ಶೈನಿಯಾಗಿ ಎಷ್ಟು ಚೆನ್ನಾಗಾಗಿದ್ವು ಕೂದಲು ಅಂತ. ಸೊ ಈ ರೀತಿ ಮನೆ ಮದ್ದನ್ನ ನೀವು ಕೂಡ ಮನೆಯಲ್ಲಿ ಮಾಡ್ಕೊಂಡು ನೋಡಿ. ಈಗ ಸಾಕಷ್ಟು ಜನಕ್ಕೆ ಗೊತ್ತಿರ್ಬೋದು, ಇದು ಗೊತ್ತಿದೆ ಅಂತ ಅನ್ನೋರು ಬಿಡ್ಬೋದು, ಗೊತ್ತಿಲ್ಲ ಅನ್ನೋರು ಇದನ್ನು ಟ್ರೈ ಮಾಡ್ಬೋದು. ನೋಡ್ಬೋದು ಎಷ್ಟು ಶೈನಿಯಾಗಿ ಹಾಗೆ ಕೂದಲು ಎಷ್ಟು ಸ್ಟ್ರೇಟಾಗಿ ಎಷ್ಟು ಚೆನ್ನಾಗಾಗಿದೆ ಅಂತ. ಗುರುವಾರ ಆಗಿದ್ದರಿಂದ ನಾವು ಸಂಜೆ ದಾನಮ್ಮದೇವಿ ಗುಡಿ ಹಾಗೆ ಸಾಯಿಬಾಬಾನ ಗುಡಿಗೆ ಹೋಗಿ ಬಂದ್ರಾಯ್ತು ಅಂಥೇಳಿ ರೆಡಿ ಆಗ್ತಾಯಿದ್ದೆ. ನಾನು ಫುಲ್ ರೆಡಿ ಆದೆ, ಅದಿತಿನೂ ರೆಡಿ ಮಾಡಿದೆ. ನಾನು ಪಿಂಕ್ ಕಲರ್ ಡ್ರೆಸ್ ಹಾಕ್ಕೊಂಡಿದ್ದಕ್ಕೆ ಅವಳಿಗೂ ಕೂಡ ಪಿಂಕ್ ಕಲರ್ ಡ್ರೆಸ್ಸೇ ಬೇಕಾಗಿತ್ತು. ಸೊ ಅವಳನ್ನೂ ಕೂಡ ಫ್ರಾಕೆಲ್ಲ ಹಾಕಿ ರೆಡಿ ಮಾಡಿಸ್ದೆ. ಕೂದಲು ಸಾಫ್ಟಾಗಿ ಆಗಿದ್ದರಿಂದ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು. ಆಮೇಲೆ ಹೇರ್ ಸ್ಟೈಲ್ ಕೂಡ ತುಂಬ ಚೆನ್ನಾಗಿ ಕುಂತಿತ್ತು. ನನ್ನ ಪಫ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಕೂದಲು. ಸೊ ನಾನು, ವಿಕ್ರಮ್ ಅವರು ಮತ್ತು ಅದಿತಿ 3 ಜನ ಕೂಡಿ ದಾನಮ್ಮದೇವಿ ಗುಡಿ ಹೋಗಿ ದರ್ಶನ ಮಾಡ್ಕೊಂಡು ಬಂದ್ವಿ. ಸೊ ಫ್ರೆಂಡ್ಸ್, ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗುತ್ತೆ ಅನ್ಕೋತೀನಿ. ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ರೂಪದಲ್ಲಿ ತಿಳಿಸಿ. ಹಾಗೆ ಕೊಟ್ಟೆ ಕಡುಬು ನಿಮಗೆಲ್ಲ ಯಾವ ರೀತಿ ಅನ್ನಿಸ್ತಾ ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ, ಪಕ್ಕದಲ್ಲಿರೋ ಬೆಲ್ ಐಕನ್ ಒತ್ತಿ. ನನ್ನ ಎಲ್ಲ ವಿಡಿಯೋ ನೋಟಿಫಿಕೇಷನ್ಗಳು ಕೂಡ ನಿಮಗೆ ಬರುತ್ತೆ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್.